ಇವತ್ತು ಯಲಹಂಕದಲ್ಲೇ ಒಂದು ದೊಡ್ಡ ಹಬ್ಬ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಅಷ್ಟು ಮಟ್ಟದಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂತ ವಿಶ್ವನಾಥ್ ಅವರ ಹುಟ್ಟುಹಬ್ಬದ ಸಂಭ್ರಮ ಆ ತರ ಇದೆ. ಒಂದು ಹಬ್ಬ ಅಂತಾನೆ ಹೇಳ್ಬೋದು ಇಡೀ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ. ಮತ್ತು ಇವರು ಅಭಿವೃದ್ಧಿ ಹಾರಿಕಾರಕ. ನಮ್ಮ ವಿಶ್ವನಾಥ್ ಸಾಹೇಬರು ಅಭಿವೃದ್ಧಿ ಹಾರಿಕಾರಕ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನ ಪಕ್ಷಾತೀತವಾಗಿ ಬಂದಿದ್ದಾರೆ ಇವತ್ತು ಅವರಿಗೆ ಅಭಿನಂದಿಸೋಕ್ಕೋಸ್ಕರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ದೊಡ್ಡ ಮಟ್ಟಕ್ಕೆ ಬೆಳೆದು ಈ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಪಡೆದು ಈಗ ಅದೇ ರೀತಿ ಕೆಲಸ ಮಾಡಿ ಇನ್ನೂ ಜನನ ಅವ್ರನ್ನ ಗಳಿಸ್ಬೇಕು ಅಂತ ನಾವು ಈ ಸಂದರ್ಭ ಕೇಳ್ಕೊಂತ ಇದ್ದೀವಿ. ಮತ್ತು ಅವ್ರನ್ನ ಈ ಕೆಂಪೇಗೌಡರು ವಿಚಾರದಲ್ಲಿ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಅಭಿವೃದ್ಧಿ ಹಾರಿಕಾರಕ ಮತ್ತು ಆಧುನಿಕ ಕೆಂಪೇಗೌಡ ಅಂತಾನು ಇವರು ಈಗ ಈ ಭಾಗದಲ್ಲಿ ಅವ್ರನ್ನ ಗುರುತಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ಅಭಿವೃದ್ಧಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ಜಿಲ್ಲಾ ಈ ಮಟ್ಟದಲ್ಲೂ ಕೂಡ ಈ ಯಲಹಂಕ ಕ್ಷೇತ್ರ ಅಭಿವೃದ್ಧಿ ಹೊಂದಷ್ಟು ಇಡೀ ರಾಜ್ಯದಲ್ಲಿ ಎಲ್ಲೂ ಅಭಿವೃದ್ಧಿ ಹೊಂದಿಲ್ಲ. ಹೀಗಾಗಿ ಎಲ್ಲಾ ಶಾಸಕರನ್ನ ಮನವಿ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ದಯವಿಟ್ಟು SR ವಿಶ್ವನಾಥ್ ಅವರ ಒಂದು ಹಾದಿಯಲ್ಲಿ ಎಲ್ರನ್ನೂ ನೀವು ಕೆಲಸ ಮಾಡಿ. ಇದೇ ರೀತಿ ನೋಡಿ, ನೀವು ಆಲ್ರೆಡಿ ನೋಡಿರ್ಬೋದು, ಸುಮಾರು ಸಾವಿರಾರು ಜನ, ಸುಮಾರು 60-70 ಜನ ಬಂದು ಅವರಿಗೆ ಅಭಿನಂದಿಸಿದ್ದಾರೆ ಈಗಾಗಲೇ. ಮತ್ತು ರಾಜ್ಯ ನಾಯಕರು ಯಡಿಯೂರಪ್ಪ ಸಾಹೇಬರು, ಅವರ ಮಗ ವಿಜೇಂದ್ರ ಅವರು ಮತ್ತು ಎಲ್ಲ ಹಿರಿಯ ರಾಜಕಾರಣಿಗಳು ಮತ್ತು ಬೈತಿ ಸುರೇಶ್ ಅವರ ಬೀಗರು ಆಗಿರ್ಬೋದು, ಸಾಕಷ್ಟು ಜನ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇದೇ ರೀತಿ ಅವರಿಗೂ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಬೇಕಾಗಿ ಮತ್ತು ಇದೇ ರೀತಿ ಅವರ ಅಭಿವೃದ್ಧಿಯಲ್ಲಿ ಇನ್ನೂ ಮುಂತೊಡಗಿಸಿ ಇನ್ನೂ ಸಾಕಷ್ಟು ಜನನ ಅವ್ರನ್ನ ಗಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ಶಂಕರ್ ಅಂತ ಅಂದ್ಬಿಟ್ಟು ಬೆಂಗಳೂರು ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ. ಎಲ್ಲ ಇದು ಸೈಕಲ್ ಕೊಡೋ ಮುಖಾಂತರ ಮತ್ತು ಹೊಲಿಗೆ ಯಂತ್ರ ಮುಖಾಂತರ ಮತ್ತು ಇದು ರಕ್ತದಾನ ಶಿಬಿರ ಮಾಡಿದ್ದಾರೆ ಹೀಗಾಗಿ. ಮತ್ತು ಕಾಲಿಲ್ದವ್ರಿಗೆಲ್ಲ ಬೈಕ್ಗಳು ಎಲ್ಲ ಕೊಟ್ಟು ಅವ್ರಿಗೆ ಬಹಳಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಹೀಗಾಗಿ ಅವರು ಮುಂದಿನ ದಿನಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದ್ತಾರೆ ಅನ್ನೋದು ಇಲ್ಲಿ ಕಂಡಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಅರ್ಥ ಆಗುತ್ತೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ. ಆಮೇಲೆ ಯಾರೋ ಹೇಳ್ತಾ ಇದ್ರು ನಿನ್ನೆ ಒಂದು ವಿಚಾರ ಬಂದಿದ್ ವಿಚಾರ, ಊಟಕ್ಕೋಸ್ಕರ ಬರ್ತಾರೆ ಎಷ್ಟೋ ಜನ ಅಂತ ಹೇಳ್ತಾ ಇದ್ರು. ಇದೆಲ್ಲ ಯಾವ ಕಾರಣಕ್ಕೂ ಇಲ್ಲ, ಯಾವುದೋ ಕಾಲಕ್ಕೆ ಹೊರಟೋಗ್ಬಿಡ್ತು. ಇವತ್ತು ಭಿಕ್ಷೆ ಬೇಡನು ಕೂಡ 100 ಜನಕ್ಕೆ ಅನ್ನ ಹಾಕಷ್ಟು ತಾಕತ್ತು ಇವತ್ತು ಕರ್ನಾಟಕದಲ್ಲಿ ಬೆಳೆದಿದ್ದಾರೆ. ಅವೆಲ್ಲ ಸುಳ್ಳು ಮಾತಿದು. ಇವತ್ತು ಯಾರು ಊಟಕ್ಕೋಸ್ಕರ ಬರಲ್ಲ, ಪ್ರತಿಯೊಬ್ಬರು ಅಷ್ಟೇ. ಈಗ ಇನ್ನೊಂದು ರೀತಿ ಹೇಳ್ಬೇಕು, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆದ್ರೂ ನಾನು ಪಕ್ಷಾತೀತವಾಗಿ ಬಂದು ನಾನು ಅವ್ರಿಗೆ ಅಭಿನಂದನೆ ಕಳಿಸ್ತಾ ಇದ್ದೀನಿ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ನಾನು ಹೊಗಳ್ತಾ ಇದ್ದೀನಿ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಬೇಕು ಬಂಧುಗಳೇ. ಈ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಇಲ್ಲಿ ಯಾರು ಊಟಕ್ಕೋಸ್ಕರ ಬಂದಿಲ್ಲ, ಎಲ್ಲ ಅವ್ರ ಅಭಿಮಾನಕ್ಕೋಸ್ಕರ ಅವರು ಎಷ್ಟೋ 100 ಕಿಲೋಮೀಟರ್ ಬಂದು ಇಷ್ಟೊತ್ತು ಕಾದು ಅವ್ರ ಅಭಿನಂದನೆ ಸಲ್ಲಿಸಿ ಹೋಗ್ತಾ ಇದ್ದಾರೆ. ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.